ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ನವೆಂಬರ್ 28ರಿಂದ ಡಿಸೆಂಬರ್ 4ರ ತನಕ ನಡೆದ ಶ್ರೀ ದತ್ತ ಜಯಂತಿ ಮಹೋತ್ಸವ, ಶ್ರೀ ದತ್ತ ಮಹಾಯಾಗ ಸಪ್ತಾಹ, ಶ್ರೀ ದತ್ತ ಕೋಟಿ ನಾಮಜಪ ಯಜ್ಞದ ಸಮಾರೋಪದ ಧರ್ಮಸಭೆ ನಡೆಯಿತು. ಸಮಾರೋಪದ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ನಾವೆಲ್ಲರೂ ಒಂದೊಂದು ದೀಪವಾಗಬೇಕು. ಬದುಕಿನಲ್ಲಿ ಸಂಪತ್ತು, ಯೌವನ ಕೇಳದೆ ಬರುವ ಅತಿಥಿಗಳು. ಭ್ರಷ್ಟಾಚಾರ ನಿರ್ಮೂಲನೆ ಆಗದೆ ಭವ್ಯ ಭಾರತ ನಿರ್ಮಾಣ ಸಾಧ್ಯವಿಲ್ಲ. ಒಳಗಿನ ಅಂಧಕಾರವನ್ನು ಜ್ಞಾನದ ಬೆಳಕಿನಿಂದ ದೂರ ಮಾಡಬೇಕು ಎಂದರು. ಮಾತ್ರ ಆ ಭಗವಂತ ಮಗನಾಗಿ ಅವತರಿಸಲಿಕ್ಕೆ ಅವಕಾಶ ಆಯಿತು. ಚಂದ್ರಕಲೆ, ಸೋಮಕಲೆ ಮತ್ತು ದತ್ತನನ್ನೆಲ್ಲ ನೋಡಿಕೊಂಡು ನಾವು ವಿಚಾರವನ್ನು ಮಾಡಬಹುದು. ಈ ಗುರುಗಳಿಗೆ ತುಂಬ ಬೇಡಿಕೆ ಇವಾಗ. ಅದರಲ್ಲಿ ಗುರುಗಳನ್ನೆಲ್ಲ ಕಡೆ ನೋಡಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ಬೇರೆ ಬೇರೆ ಗುರುಗಳಿರ್ತಾರೆ. ಮೊದಲೊಬ್ಬ ರಾಜ ಹಾಗೆ ಮಾಡಿದನಂತೆ, ರಾಜಗುರು ಬೇಕಾಗಿದ್ದಾನೆ ಅಂತ ಒಂದು ವಿಷಯವನ್ನು ಹೊರಗೆ ಹಾಕಿದ. ಎಲ್ಲ ಪ್ರಚಾರ ಆಯಿತು. ರಾಜಗುರು ಬೇಕಾಗಿದೆ, ವಾಂಟ್ಸ್ ಅಂತ ಇರ್ತದೆ ನೋಡಿ, ಎಲ್ಲದಕ್ಕೂ ಬಂತಲ್ವಲ್ಲಿ ಬೇಕಾಗಿದ್ದಾರೆ, ವಾಂಟೆಡ್ ಒಂದು ಸಿಕ್ಕಿತ್ತು. ತುಂಬ ಜನ ಬಂದು ಸೇರಿದರಂತೆ, ನಾವು ಗುರು ಆಗ್ತೇವೆ ಅಂತ ಬಂದು ತುಂಬ ಜನ ಸೇರಿಬಿಟ್ರು ಗುರುಗಳು. ರಾಜನಿಗೆ ಸ್ವಲ್ಪ ಆಲೋಚನೆ ಆಯಿತು, ಇದರಲ್ಲಿ ಯಾರನ್ನು ಆಯ್ಕೆ ಮಾಡೋದು ನನಗೇ ಗೊತ್ತಾಗುವುದಿಲ್ಲ, ಇಷ್ಟು ತುಂಬ ಜನ ಸೇರಿಬಿಟ್ಟಿದ್ದಾರೆ, ಗುರುಗಳದ್ದು ತುಂಬ ಒಂದಷ್ಟು ಸಾಲಾಗಿ ಬಂದಿದ್ದಾರೆ. ಎಲ್ಲ ರಾಜಗುರು ಆಗಲಿಕ್ಕೆ ಬಂದವರಿಗೆ ಒಂದು ಮಾತು, ನಾವು 1 ವಾರದೊಳಗೆ ನಿಮ್ಮಲ್ಲಿ ಯಾರು ಆಗಬಹುದು ಅಂತ ನಾವು ಆಯ್ಕೆ ಮಾಡಿಕೊಡ್ತೇವೆ, ನಿಮ್ಮ ಎಲ್ಲ ವಿಳಾಸವನ್ನು ಕೊಟ್ಟು ಹೋಗಿ, ಮತ್ತು ನಿಮ್ಮಲ್ಲೆಲ್ಲ ಎಷ್ಟು ಆಸ್ತಿ ಇದೆ ಅದನ್ನೆಲ್ಲ ಬರ್ಕೊಡಿ, ನಮಗೆ ಎಷ್ಟಿದೆ ಅಂತ ಬರ್ಕೊಡ್ದ. ನೀವು ಆಸ್ತಿ ಬರ್ಕೊಡ್ದಲ್ಲ, ಎಷ್ಟಿದೆ ಅಂತ ವಿಚಾರ ತಿಳಿಸ್ಬೇಕು ನಮಗೆ. ಎಷ್ಟು ಭೂಮಿ ಇದೆ, ಎಷ್ಟು ಆಸ್ತಿ ಇದೆ, ಎಲ್ಲಿ ಬ್ಯಾಂಕಲ್ಲಿದೆ, ಅಕೌಂಟಲ್ಲಿ ಎಷ್ಟಿದೆ ಎಲ್ಲ ಕೊಡಿ. ಎಲ್ಲರೂ ಎಷ್ಟು ಬರೆದು ಕೊಟ್ಟು 7ನೇ ದಿವಸದಲ್ಲಿ ಕರೆ ಕೊಟ್ಟ, ನಾವು ಆಯ್ಕೆ ಮಾಡಿದ್ದೇವೆ, ಹಾಗಾಗಿ ನಿಮ್ಮಲ್ಲಿ ಎಂಥವರು ಎಲ್ಲ ಕೊಟ್ಟದನ್ನು ನೋಡಿ ಸಂತಸ ಆಗಿದೆ, ಆದರೆ ಆಯ್ಕೆ ಅಂದರೆ ಇನ್ನೂ 1 ವಾರದಲ್ಲಿ ಮತ್ತೆ ತಿಳಿಸುವುದು.